ಜೋರಾಗಿ ಆಲ್ ದಿ ಬೆಸ್ಟ್. ಆಲ್ ದಿ ಬೆಸ್ಟ್. ಯಾರಿಗೆ ಹೇಳ್ತಿದ್ದೀರಾ? ನಮ್ಮ ಹಸ್ಬೆಂಡ್ ಹೇಳ್ತಾ ಇದ್ದೀನಿ ಆಲ್ ದಿ ಬೆಸ್ಟ್. ಏನ್ ನಿರೀಕ್ಷೆ ಮಾಡ್ತಿದ್ರಿ ಮೇಡಮ್? ಒಳ್ಳೆ ಕೆಲಸ ಮಾಡಲಿ, ಒಳ್ಳೆ ಅಭಿವೃದ್ಧಿ ಆಗಲಿ, ಕರ್ನಾಟಕ ಜನಕ್ಕೆ ಒಳ್ಳೇದು ಕೊಡಲಿ ಅಂತ ಕೇಳ್ತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು. CM ಆಗಿದ್ದಕ್ಕೆ ತುಂಬ ಖುಷಿ ಆಗುತ್ತೆ. ಅಂದ್ರೆ ಏನಾದ್ರು ದೊಡ್ಡ ಮಟ್ಟದಲ್ಲಿ ಚೇಂಜಸ್ ಮಾಡ್ಬೋದು ಅನ್ನೋ ಒಂದು ಆಶಾಭಾವನೆ ಇದೆಯಾ ನಿಮಗೆ? ಐ ಥಿಂಕ್ ಅವ್ರಿಗಿರೋ ಕೇಪಬಿಲಿಟೀಸ್ ಅಲ್ಲಿ ಖಂಡಿತವಾಗ್ಲೂ ಕರ್ನಾಟಕ ವಿಲ್ ಡೆಫಿನೆಟ್ಲಿ ಬೆನಿಫಿಟ್ಸ್. ಅವರು CM ಆಗಿರೋ ಕಾರಣದಿಂದ ನೀವೇನಾದರೂ ಪಾಲಿಟಿಕ್ಸ್ಗೆ ಮತ್ತೆ ವಾಪಸ್ ರಾಜಕಾರಣ ಬರೋದಿದೆಯಾ? ಆ ಥರ ಏನಿಲ್ಲಪ್ಪ. ಟುಡೇ ಐ ಹ್ಯಾವ್ ಜಸ್ಟ್ ಕಮ್ ಟು ಸೆಲೆಬ್ರೇಟ್ ಆಸ್ ಎ ಫ್ಯಾಮಿಲಿ ಮೆಂಬರ್. ಅವ್ರಿಗೆ ಸೆಲೆಬ್ರೇಟ್ ಮಾಡಿ ಕಂಗ್ರ್ಯಾಚುಲೇಟ್ ಮಾಡಿ. ಇದಿಷ್ಟು ರಮ್ಯ ಮೇಡಮ್ ಏನು ಹೇಳ್ತೀರಿ? ಹೇಳ್ತಾ ಇದ್ದೀನಲ್ಲ, ಆಲ್ ದಿ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ನಿಮ್ಮ ತಂದೆಯವರು ತುಂಬಾ ದಿನದ ಕನಸು ಇವತ್ತು ಈಡೇರ್ತಾ ಇದೆ, ಹೇಗೆ ಅನಿಸ್ತಾ ಇದೆ? ಕುಟುಂಬಸ್ಥರಲ್ಲಿ ಎಷ್ಟು ಸಂತೋಷ ಇದೆ? ಕನಸಿಗಿಂತ ಜವಾಬ್ದಾರಿ ಹೆಚ್ಚಾಗ್ತದೆ. ಆ ಜವಾಬ್ದಾರಿ ನಿಭಾಯಿಸೋ ಶಕ್ತಿ ಕೊಡಲಿ ಅಂತ ದೇವರಲ್ಲಿ ನಾವೆಲ್ಲ ಕುಟುಂಬದವರು ಪ್ರಾರ್ಥನೆ ಮಾಡ್ತೀವಿ. ಮುಂದಿನ ಆಡಳಿತವನ್ನು ಹೇಗೆ ನಿರೀಕ್ಷೆ ಮಾಡಬಹುದು ಅಂತ ನೋಡೋಣ. ನಾನು ಒಂದು ಪ್ರೇಕ್ಷಕಿಯಾಗಿ ನೋಡ್ತಾ ಇದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ಅವ್ರ ಎಕ್ಸ್ಪೀರಿಯನ್ಸ್ ಇಂದ ಆಡಳಿತ ಚೆನ್ನಾಗಿ ಕೊಡಿ ದೇಶ. ಥ್ಯಾಂಕ್ ಯು. ಪ್ಲೀಸ್.